ವೆಲ್ಕಮ್ ಬ್ಯಾಕ್ ಟು ಗೌಡ್ತಿ ಫ್ಯಾಮಿಲಿ ವ್ಲಾಗ್ಸ್. ನಾನಿವತ್ತು ನಮ್ಮ ಚಿಕ್ಕಪ್ಪ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕನ ಸರ್ಪ್ರೈಸ್ ಮಾಡೋದಕ್ಕೆ. ಸೊ ಹೋಗೋಣ ಬನ್ನಿ. ನಮ್ಮಮ್ಮನ ಬಾಯಲ್ಲಿ ನಾನು ಹೊರಟೆ. ಬಸ್ ಫುಲ್ ರಶ್ ಇತ್ತು. ಹೆಂಗೋ ಮಾಡಿ ಹತ್ತಿ ನಿಂತ್ಕೊಂಡು ಹೊರಟೆ. ಹತ್ತತ್ರ ತುಮಕೂರು ಹತ್ರ ಬರ್ತಿದ್ದಂಗೆ ಬಸ್ ಫ್ರೀ ಆಯಿತು. ಬಂದು ಬಸ್ ಸ್ಟಾಪ್ ರೀಚ್ ಆಗಿದ್ದೀನಿ. ಆದರೆ ಇಲ್ಲಿ ನಮ್ಮೂರಿಗೆ ಬಸ್ ಇಲ್ಲದ ಕಾರಣ ನಾನು ಪ್ರೈವೇಟ್ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀನಿ. ಅಂತೂ ಇಂತೂ ಇಲ್ಲೊಂದು ಬಸ್ ನಿಂತಿದೆ, ಹೋಗುತ್ತೆ ಇದು. ನಾನು ನಮ್ಮೂರು ಕ್ರಾಸ್ ಹತ್ರ ಬಂದು ನಡ್ಕೊಂಡು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಯಾರೋ ಒಬ್ಬರು ಅಂಕಲ್ ಬಂದರು. ಹೆಂಗೋ ಕರ್ಕೊಂಡೋಗಿ ನಮ್ಮೂರವರೆಗೂ ಬಿಟ್ಟರು. ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದೆ. ಇದು ನಮ್ಮನೆ ಸರೌಂಡಿಂಗ್ಸು. ನಡ್ಕೊಂಡು ಹೋಗಿ ರೀಚ್ ಆದೆ ನಾನು ನಮ್ಮ ಮನೆ ಹತ್ರ ಬಂದಿದ್ದೀನಿ ಇವಾಗ. ನಮ್ಮ ಅಕ್ಕ ಎಲ್ಲಿದ್ದಾಳೆ ಅಂತ ನೋಡಬೇಕಾದ್ರೆ ನನಗೆ ಈ ಕಡೆಯಿಂದ ಸೌಂಡ್ ಆಯಿತು, ನಮ್ಮ ಚಿಕ್ಕಪ್ಪ ಮನೆಯಿಂದ. ನಾನು ಮತ್ತೆ ಹೋಗಿ ಅಲ್ಲಿ ನೋಡಿದೆ, ಅವಳಲ್ಲೇ ಇದ್ಲು. ನಿಧಾನಕ್ಕೆ ಹೋಗಿ ಅವಳ ಮುಂದೆ ನಿಂತ್ಕೊಂಡಾಗ ಅವಳ ರಿಯಾಕ್ಷನ್ ಹೆಂಗಿತ್ತು ಅಂತ ನೀವೇ ನೋಡಿ. ನಾನು ಅಲ್ಲಿಗೆ ಹೋದಾಗ ಪಾಪುಗೆ ಸ್ನಾನ ಮಾಡಿಸ್ತಾ ಇದ್ಲು. ಅವಳ ರಿಯಾಕ್ಷನಿಗಿಂತ ಆ ಪಾಪು ರಿಯಾಕ್ಷನ್ನೇ ಚೆನ್ನಾಗಿತ್ತು. ಆಮೇಲೆ ನಾನು ನಮ್ಮ ಅಮ್ಮನ ಮಾತಾಡ್ಸೋಣ ಅಂತ ಹೊರಟೆ. ನಮ್ಮ ಅಮ್ಮನ ರಿಯಾಕ್ಷನ್ ನೋಡಿ. ಅಮ್ಮ ಅಂತ ಹೇಳ್ಬಿಟ್ಲು. ಕಳಿಸ ಇಲ್ಲ ಒಂದ ಇನ್ನ 11 ಗಂಟೆ ಬಸ್ ಹೋಯ್ತು. ಬಂದಿದ್ದೀನಿ, ನಡ್ಕೊ ಬಂದಿದ್ದೀನಿ. ಏನಪ್ಪ ಅದು ನಿಂಗೆ ಗಿಫ್ಟ್ ಹೊಸದು? ಏನಪ್ಪ ಅದು ನೋಡ್ಕೊಂಡಿರೋದು ಇನ್ನು ಅವನಿಗೆ ಸರಿ. ಗುಂಡಣ್ಣ ಇಲ್ಲೋಡಪ್ಪ ಎಲ್ಲ ನಿನ್ನ ಮಿಸ್ ಮಾಡ್ಕೊತಿದ್ದಾರೆ ನೋಡಿ. ಎಲ್ಲ ಗರ್ಲ್ಸ್ ವೆಯ್ಟ್ ಮಾಡ್ತಾ ಇದ್ರಲ್ಲ ನನಗೋಸ್ಕರ. ವೇಟಿಂಗ್ ಫಾರ್ ಯು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಗರ್ಲ್ಸ್ ಇಲ್ಲ. ಹೊಸ ವ್ಲಾಗರ್ನ ಪರಿಚಯ ಮಾಡಿಸ್ತೀನಿ ನೋಡಿ, ಟಾಕ್ಸಿಕ್ ವರುಣ್ ಅಂತ. ದಯವಿಟ್ಟು ಹೋಗಿ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಂಗ್ರ್ಯಾಚುಲೇಷನ್ ಬ್ರದರ್. ನಮ್ಮ ಮರದಲ್ಲಿ ಇದು ನೇರಳೆ ಹಣ್ಣು ಕದ್ಕೊಂಡ್ ತಿಂತವನ್ ಗೈಸ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಫಾಲೋ ಮಾಡಿ. ತೋರ್ಸೋ ನಿನ್ ಮುಖ ನೀಟಾಗಿ. ನಾಚ್ಕೋತಾವನೆ. ನಾನೇನು ಗರ್ಲ್ಸ್ ಉಡ್ಕೊಡಲ್ಲವಾ? ಚೀಕಲ್ಲ ಬ್ರೋ, ನಾಚಿಕೆ ಆಗ್ಬೇಕು ನಿನಗೆ. ಬರೀ ಇಂಥದೆಯಾ? ಇವ್ನು ಅನ್ಕೊಂಬಿಟ್ಟಿದ್ದಾನೆ ಇವನಿಗೋಸ್ಕರನೇ ಎಲ್ಲ ಗರ್ಲ್ಸ್ ವೇಟ್ ಮಾಡ್ತಿರ್ತಾರೆ ಅಂತ. ಬರೋರೆಲ್ಲ ಈ ಮರದ ಮೇಲೆ ಅವ್ರೆ. ಚೂರ ಅಂತ ನೋಡಿಲ್ಲ ಎಷ್ಟೊಂದು ಹೋಗೈತೆ. ಎಲ್ಲ ನೇರಳೆಣ್ಣು ಕಿತ್ಕೊಂಡು ಹಾಗೆ ಪಾಪಗೂ ತಿನ್ನಿಸ್ಕೊಂಡು ಮಾತಾಡ್ಕೊಂಡು ಬಂದು ಮನೆ ಹತ್ರ ನೇರಳೆಣ್ಣು ಕ್ಯಾಂಡಿ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ಅದಕ್ಕೆ ನೇರಳೆಣ್ಣೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ವಿ. ಜ್ಯೂಸ್ ಮಾಡೋದಕ್ಕೆ ಇವಾಗ ಪುದೀನ ಹಾಕ್ತಾ ಇದ್ದೀನಿ. ನಮ್ಮ ಅಕ್ಕ ನನಗೋಸ್ಕರ ನೇರಳೆ ಹಣ್ಣಿಂದು ಕ್ಯಾಂಡಿ ಮಾಡ್ಕೊಡ್ತಿದ್ದಾಳೆ. ನೇರಳೆ ಹಣ್ಣಿನ ಬೀಜ ತೆಗೆದು ಸ್ವಲ್ಪ ಪುದೀನ ಮತ್ತು ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಆವಾಗ ಕ್ಯಾಂಡಿದ್ದು ಜ್ಯೂಸ್ ರೆಡಿ ಆಗಿರುತ್ತೆ. ಮತ್ತು ಅದನ್ನು ಗ್ಲಾಸಿಗೆ ಹಾಕಿ ಫ್ರಿಡ್ಜಲ್ಲಿ ಇಡಬೇಕು. ಸಡನ್ನಾಗಿ ಕ್ಯಾಂಡಿ ಪ್ರಿಪೇರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಿಂದ ಕಡ್ಡಿ ಇರಲಿಲ್ಲ. ಅದಕ್ಕೆ ನಾವು ಐಡಿಯಾ ಮಾಡಿ ನೇರಳೆ ಹಣ್ಣು ಗಿಡದ್ದೇ ಕಡ್ಡಿ ತೊಗೊಂಬಂದು ಇಟ್ವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಫ್ರಿಜ್ಗೆ 8 ಅವರ್ಸ್ ಆದಮೇಲೆ ಕ್ಯಾಂಡಿ ಪ್ರಿಪೇರ್ ಆಗಿರುತ್ತೆ. ಆಮೇಲೆ ತಿನ್ನೋದು ಅಷ್ಟೇ. ಈ ಯೂನಿಫಾರ್ಮ್ ಹಾಕೊಂಡು ಫೋಟೋ ಹೊಡ್ಕೊಳ್ಳೋಣ ಅಂತ ಬರ್ತಾ ಇದ್ದೆ. ತೋಟದಲ್ಲಿ ಡ್ರಿಪ್ ಇರಿಗೇಷನ್ ಫೋಟೋ ಬೇಕಿತ್ತು NSSಗೆ. ನಮ್ಮ ಅಕ್ಕ ನನ್ನದು ಯೂನಿಫಾರ್ಮ್ ನೋಡಿಬಿಟ್ಟು ಏನಮ್ಮ ನಿಮ್ಮ ಯೂನಿಫಾರ್ಮು ಬಸ್ ಸ್ಟ್ಯಾಂಡಲ್ಲಿ ಕಸ ಹೊಡಿಯೋರು ಯೂನಿಫಾರ್ಮ್ ಇದ್ದಂಗಿದೆ ಅಂತ ಅಂದ್ಬಿಡೋದ.
ನಾನ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಲ್ ಬೆಂಕಿ ಹಾಕ. ಎಲ್ಲ ಕಬಾಬ್ ತಗೊಂಬಂದ್ರೆ ಕಬಾಬ್ ಫೋಟೋ ತೋರಿಸ್ತವೆ. ಎಲ್ಲ ತೊಳಿತಾರೆ ನಾನು 1 ಪ್ಲೇಟ್ ತರ್ಬೇಕು ತಾನೆ. ನೋಡಿಲಿ ತಂದಿಲ್ವಾ ನೋಡು ಅಬ್ಬಬ್ಬಬ್ಬ ಏನು ಸ್ಟೈಲ್ ಮಾಡ್ತಾನೆ. ಯಾವ್ದನ ಒಂದು ಹುಡುಗಿ ಬಿದ್ದುಬಿಟ್ಟಿದ್ರೆ ಇನ್ನೂ ಆಡೋನು ಗೈಸ್. ಒಂದು ಹುಡುಗಿ 4 ಜನ ಹೋಗಿರ್ಬೋದು ನಂಗೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಯಾವಾಗ ಬರಲ್ಲ ಈ ಸುಂದರ ಯಾವ ಹುಡುಗಿ ಬಿಡಲ್ಲ. ಅಪ್ಪ ಸುಂದ್ರ ಸುಂದ್ರ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಐಸ್ ಕ್ರೀಮ್ ಅಷ್ಟು ನೀಟಾಗಿ ಇನ್ನೂ ಆಗಿರಲಿಲ್ಲ, ಅದಕ್ಕೆ ನಾವು ಇದನ್ನು ರೆಡಿ ಮಾಡಿದ್ವಿ. ಇದನ್ನು ತೊಗೊಂಡು ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ಇದು ನೋಡಿ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಅದು ಬರುತ್ತೆ ಎಲ್ಲ ಹೊಡೆದು ಇಂಟು ಬಂತು, ಹೆಂಗೋ ತಿಂದ್ವಿ. ಕೊಡು ಎಳ್ಳೆ ತಿಳ್ತಾರೆ ಏ ಕೊಡು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಏನದು ನೋಡ್ರಿ ಇವನಿಗೆ ಎಷ್ಟು ಕ್ಲೀನಾಗಿ ಗೊತ್ತಾನೆ ಅಂತ ನೋಡಿ. ಏನ್ರಿ ಮೀಡಿಯಾ ಏನ್ ಹೇಳೋದು ಲೇ ಅಲ್ಲ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನಮ್ಮ ಅಣ್ಣ ನನಗೆ ತಲೆನೋಯ್ತಿದೆ, ನಿದ್ದೆ ಬರ್ತಿಲ್ಲ, ಮಸಾಜ್ ಮಾಡಿ ಅಂತ ಬಂದಿದ್ದ. ಅದಕ್ಕೆ ನಾವು ಅವನ್ನ ಈ ಥರ ರೆಡಿ ಮಾಡ್ತಾ ಇದ್ವಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ ಅಷ್ಟೇ.